ಹಲೋ, ಯಾರು? ಭೈರವಿ. ಹೇಳಿ ಭೈರವಿ ಅಮ್ಮ, ಏನು ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿದ್ದೀರಾ? ಸೂರ್ಯ ಯಾವುದೇ ಕಾರಣಕ್ಕೂ ಆರತಿ ಜೊತೆ ಮದುವೆಗೆ ಬರೋದನ್ನ ತಡಿಬೇಕು. ಆ ಕೆಲಸ ನಿನ್ನಿಂದನೇ ಆಗಬೇಕು. ಕಾರಣ? ಹೇಳ್ದಷ್ಟು ಮಾಡು, ಅದರಿಂದ ಎಲ್ರಿಗೂ ಒಳ್ಳೇದು. ಸರಿ, ಸೂರ್ಯ ಅವರು ಆರತಿ ಅವ್ರ ಜೊತೆ ಮದುವೆಗೆ ಹೋಗದೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು. ಓಕೆನಾ? ಓಕೆ. ಚಕ್ರಿ, ನಿನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು ಕಣ. ಚಕ್ರಿ 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 ಚಕ್ರಿ. ಅಯ್ಯಪ್ಪ, ತೇರಿಕೆ ಏನ್ ಬೈರಮ್ಮ ನಿಮ್ದು ಬೆಳಿಗ್ಗೆ ರಗಳೆ. ಜಾಸ್ಮಿನು ನಿನ್ನ ಮದ್ವೆ ಕರ್ಕೊಂಡ್ ಬರಕ್ ಹೇಳಿ ಹೊರಟೋದ್ಲು. ಬೇಗ ರೆಡಿಯಾಗಿ ಹೋಗೋಣ. ಏನ? ನಾನ್ ಎಲ್ಲಿಗೂ ಬರ್ತಿಲ್ಲ, ನಿಮ್ ಪಾಡಿ ನೀವು ಹೋಗಿ ಬನ್ನಿ ಸುಮ್ನೆ. ಈಗ ಗಂದ್ರೆ ಹೆಂಗಪ್ಪ? ಇನ್ನು ನಾನು ಗ್ರೂಪ್ ಪ್ರವೇಶದ ಮನೆಗೆ ಹೋಗ್ಬೇಕು, ಅಲ್ಲಿಂದ ಮದುವೆ ಮನೆಗೆ ಹೋಗ್ಬೇಕು. ನೀನೇ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಅದೆಲ್ಲ ಸೀನೇ ಇಲ್ಲ. ನಾನು ಯಾವ ಮದುವೆಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನೀವು ನನ್ನನ್ನು ನಂಬ್ಕೊಂಡ್ರೆ ಮನೆಯಿಂದ ಆಚೆನೆ ಹೋಗಲ್ಲ ಅಷ್ಟೇ. ಅದ್ರ ಬದಲು ಯಾವ್ದಾದ್ರು ಆಟೋ ಗಿಟೋ ಹಿಡ್ಕೊಂಡು ಹೊರಟು ಬಿಡಿ. ಏನೋ ನಾನು ಆಟೋದಲ್ಲಿ ಹೋಗೋದಾ? ನೆವರ್. ನನಗೆ ಈ ಊರು ಸರಿಯಾಗಿ ಪರಿಚಯ ಇಲ್ಲಪ್ಪ. ನೀನೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಇದು ನನ್ನ ಆರ್ಡ್ರಲ್ಲಪ್ಪ, ಜಾಸ್ಮಿನ್ ಆರ್ಡ್ರು. ಗ್ರೂಪ್ ಪ್ರವೇಶಕ್ಕೆ ಜಾಸ್ಮಿನು ಬರ್ತಿದ್ದಾಳೆ. ಅಲ್ಲಿ ನಾನು ಬಿಟ್ಬಿಟ್ಟು ನೀವಿಬ್ರು ಹೋಗ್ರಿ ಆಮೇಲೆ. ಜಾಸ್ಮಿನ್ ನಿಜವಾಗ್ಲೂ ಬರ್ತಾಳ ಅಲ್ಲಿಗೆ? ನಾನು ಯಾಕಪ್ಪ ಸುಳ್ಳು ಹೇಳಿ? ನಿನಗೆ ಬರೋಕ್ಕಾಗಲಿಲ್ಲ ಅಂದರೆ ನೀನೇ ಜಾಸ್ಮಿನ್ಗೊಂದು ಫೋನ್ ಮಾಡಿ. ಯಾಕಪ್ಪ ಏನೂ ಮಾತಾಡ್ತಿಲ್ಲ? ಈಗ ನೀನು ಬರ್ತೀಯೋ ಇಲ್ವೋ ಹೇಳಪ್ಪ. ಇದರಲ್ಲಿ ನಿಮ್ಮ ಕುತಂತ್ರ ಏನೂ ಇಲ್ಲ ತಾನೇ? ಅಯ್ಯೋ, ನಿನಗೆ ಅಷ್ಟೊಂದು ಅಪನಂಬಿಕೆ ಆದರೆ ಜಾಸ್ಮಿನ್ಗೆ ನಾನೇ ಫೋನ್ ಮಾಡಿ ಕೊಡ್ತೀನಿ ಇರಪ್ಪ. ಏನು ಬೇಡ ಬಿಡಿ. ಸರಿ, ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ.